ಏ ಪರಿ, ಯಾವುದಕ್ಕೂ ನಿನ್ ವೇಲಿಂದ ಫೇಸ್ನ ಕವರ್ ಮಾಡ್ಕೊಳೆ. ಯಾಕೆ? ನೀನೀಗ ನಳನ್ ಸರ್ ಮಗಳು, ಅದನ್ನ ಅವಾಗ ಮರಿತೀಯಲ್ಲ. ಯಾರಾದ್ರೂ ನಿನ್ನ ನೋಡಿದ್ರೆ ಆಮೇಲೆ ನಮ್ಮ ಪ್ಲಾನ್ ಪೂರ್ತಿ ಹಾಳಾಗೋಗುತ್ತೆ. ಹಾಕೋ. ಓಕೆನಾ? ಈಗ ಹೋಗೋಣ. ಹಲೋ ಹಲೋ, ಆಟೋ ಬೇಕಾ? ಹಲೋ, ನೀನು ಪರಿ ತಾನೆ? ನಾನ್ ಪರಿಯಲ್ಲ, ಗೌರಿ. ಫೇಸ್ ಕವರ್ ಮಾಡ್ಕೊಂಡ್ಬಿಟ್ರೆ ಗುರುತು ಸಿಗಲ್ಲ ಅನ್ಕೊಂಡಿದ್ಯಾ? ನೀನ್ ಮಾರು ವೇಷದಲ್ಲಿ ಬಂದ್ರು ಕೂಡ ನಾನು ಕಂಡಿಡಿತೀನಿ. ನೀನ್ ಯಾಕಯ್ಯ ಇಲ್ಲಿಗೆ ಬಂದೆ? ರೋಡಲ್ಲಿ ಹೋದ್ರು, ಹಾಸ್ಟೆಲ್ಗೆ ಹೋದ್ರು, ಊಟಕ್ಕೆ ಹೋದ್ರು, ಎಲ್ಲಿಗೆ ಹೋದ್ರು ಬರ್ತೀಯ. ನಾನು ಹಾಸ್ಪಿಟ್ಲಿಗೆ ಟ್ರಿಪ್ ಬಂದಿದ್ದೆ, ಆವಾಗ ನೋಡಿದೆ ನೀವಿಬ್ರು 2 ವೀಲರಲ್ಲಿ ಬಂದು ಇಲ್ಲಿ ಇಳ್ಕೊಂಡ್ರಿ. ಅದಕ್ಕೆ ನೀವಿಬ್ರು ಹೊರಗೆ ಬರೋ ತನಕ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಹೌದು, ಯಾರಿಗೂ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಬಂದಿದ್ದೀರಾ? ಬರೀ ನೀನು ಹುಷಾರಾಗಿದೆಯಾ ತಾನೆ? ನನಗೆ ಕೆಮ್ಮು, ಅದಕ್ಕೆ ಬಂದ್ವಿ. ಅಯ್ಯೋ, ನಿನಗೆ ಕೆಮ್ಮ? ಅಪ್ಪ, ಎಲ್ಲಿ ಪರಿಗೆ ಹುಷಾರಿಲ್ವೋ ಅಂತ ನಾನು ಭಯ ಪಟ್ಟಿದ್ದೆ. ನೀನ್ ಹೀಗ್ ಟಾರ್ಚರ್ ಕೊಟ್ರೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಾಗತ್ತೆ. ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತೀಯಾ? ನೀನ್ ಯಾಕೋ ಊರಿಂದ ಬಂದ್ಮೇಲೆ ತುಂಬಾ ಚೇಂಜ್ ಆಗೋಗಿದ್ಯಾ. ನನ್ ಯಾವಾಗ್ಲೂ ಹೀಗೆ. ಹೌದು, ಬೆಳಗ್ಗೆ ನೀವಿಬ್ರು ಎಲ್ಲೋ ಹೋಗ್ತಾ ಇದ್ರಲ್ಲ, ಎಲ್ಲಿಗೆ? ಬೆಳಿಗ್ಗೆನಾ? ಹೌದು, ನಾನು ನೋಡ್ದೆ ನೀವಿಬ್ರು ಕಾಸ್ಟ್ಲಿ ಕಾರಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಎಲ್ಗೋ ಹೋಗ್ತಾ ಇದ್ರಿ. ಹೌದು, ಎಲ್ಲಿಗೆ ಹೋಗ್ತಾ ಇದ್ರಿ? ಅಯ್ಯೋ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನೇನು ನಿಮ್ಮಲ್ಲಿ ಡೌಟ್ ಪಟ್ಟು ಹಾಗೆಲ್ಲ ಕೇಳ್ತಾ ಇಲ್ಲ. ನಿಮ್ಮನ್ನು ಫಾಲೋ ಮಾಡಬೇಕು ಅಂತನೋ ಇಲ್ಲ ಕಂಟ್ರೋಲ್ ಮಾಡಬೇಕು ಅಂತನೋ ನಾನು ಅನ್ಕೊಂಡಿಲ್ಲ. ಆಕಸ್ಮಿಕವಾಗಿ ನೋಡಿದೆ ಅಷ್ಟೇ ಅಲ್ವಾ ಮಗ? ಹೇಳು. ಹೌದು, ಅಕಸ್ಮಾತ್ ಆಗಿ ನೋಡಿದ್ವಿ. ನಾನು ಅದನ್ನೇ ಹೇಳ್ದೆ, ಮೇಡಮ್ ಈವೆಂಟ್ ಹೆಡ್ ಕಂಪ್ನಿಯವ್ರು ಕಾರ್ ಕೊಟ್ಟಿರ್ತಾರೆ, ಅದಕ್ಕೆ ಕಾಸ್ಟ್ಲಿ ಕಾರಲ್ಲಿ ಹೋಗ್ತಿದ್ದಾರೆ ಅಂತ. ಅದಕ್ಕೂ ಹೆಚ್ಚಾಗಿ ಇದು ನಿನ್ನ ಪರ್ಸನಲ್ ವಿಷಯ ಪರಿ. ನಿನ್ನ ಪ್ರಶ್ನೆ ಮಾಡೋಕ್ಕೆ ನನಗಂತೂ ಯಾವುದೇ ರೈಟ್ಸು ಇಲ್ಲ. ಆದರೂ ಮನಸ್ಸು ಕೇಳ್ತಾ ಇಲ್ಲ, ಅದಕ್ಕೆ ಸುಮ್ಮನೆ ಕೇಳಿದೆ. ಅದೇನೋ ಗೊತ್ತಿಲ್ಲ ಪರಿ, ನನಗೆ ಯಾಕೋ ನೀನು ಯಾವುದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ಯಾ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಪದೇ ಫೋನ್ ಮಾಡ್ತಾ ಇದ್ದೆ. ನಿನ್ನ ಡಿಸ್ಟರ್ಬ್ ಮಾಡೋಕ್ಕಂತೂ ಅಲ್ಲ. ನಿನ್ನ ಸಮಸ್ಯೆ ಏನು ಅಂತ ಗೊತ್ತಾದರೆ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅಷ್ಟೇ. ಇಲ್ಲ, ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ. ನನಗೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ನೀನು ಹೀಗೆ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೇ ಬಾರೆ. ಏನೋ ನೀನು ಇಷ್ಟು ಪ್ರೀತಿಯಿಂದ ಮಾತಾಡ್ದೆ, ಅವಳು ನಿನ್ನ ಮುಖ ಕೂಡ ನೋಡಿ ಮಾತಾಡ್ಸ್ಲಿಲ್ಲ. ನಿನಗೆ ಅವಳು ಇನ್ನೂ ಒಳ್ಳೆಯವಳು ಅಂತ ಅನ್ಸುತ್ತಾ? ಹೌದು ಮಗ, ಅವಳ ಫ್ರೆಂಡ್ ಅಕ್ಕನಿಗೇನೋ ಪ್ರಾಬ್ಲಮ್ ಅಂತ ಹೇಳಿ ಅವಳು ನನ್ನ ಊರಿಗೆ ಕರ್ಕೊಂಡು ಹೋಗಿದ್ದು, ನೆನ್ನೆ ಕಾಸ್ಟ್ಲಿ ಕಾರಲ್ಲಿ ಹೋಗಿದ್ದು, ನನ್ನ ಮುಖನೂ ನೋಡದೆ ಮಾತಾಡೋದು, ಅವಳಿಗೆ ನಾನು ಹೆಲ್ಪ್ ಮಾಡಿದ್ರು ಕೂಡ ನನ್ನ ಫೋನ್ನೇ ಅವಾಯ್ಡ್ ಮಾಡೋದು, ಇದನ್ನೆಲ್ಲ ನೋಡ್ತಾ ಇದ್ರೆ ಅವಳಿಗೆ ಖಂಡಿತ ಏನೋ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಅವಳ ಬದುಕಲ್ಲಿ ಏನೋ ಒಂದು ದೊಡ್ಡ ರಹಸ್ಯ ಇದೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಯಾವತ್ತವಳು ನನ್ನ ಮೇಲೆ ನಂಬಿಕೆ ಇಟ್ಟು ಅವಳೇ ಬಂದು ಹೇಳ್ತಾಳೋ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏಯ್, ನಿನ್ನ ಚೇಂಜ್ ಮಾಡೋದು ಕಷ್ಟ ಕಣೋ. ಅವಳನ್ನ ಇನ್ನೂ ನಂಬ್ತೀಯಾ? ಪರಿ ತುಂಬ ಒಳ್ಳೆ ಹುಡುಕಣೋ. ಮೊದಲಿಗಿಂತ ಈಗಲೇ ಅವಳನ್ನು ತುಂಬ ನಂಬ್ತೀನಿ ನಾನು. ಹಲೋ ಮೇಡಮ್, ನಿಲುವೇಣಿ ಅಂತ ಒಬ್ರು ಬಂದಿದ್ದಾರೆ ಮೇಡಮ್. ಹೌದಾ? ಅವರೊಬ್ರು VIP, ಒಳಗಡೆ ಕಳಿಸು. ಸರಿ ಮೇಡಮ್. ಅಕ್ಕ, ಯಾರು ಬರ್ತಾ ಇದ್ದಾರೆ? ನಿನಗೆ ಗೊತ್ತಲ್ವೇನೋ ನೀಲವೇಣಿ? ಹೌದು, ನನ್ನ ಬೆಸ್ಟ್ ಫ್ರೆಂಡ್. ಹೌದು, ಅವರು US ನಲ್ಲಿ ಸೆಟ್ಲ್ ಆಗಿದ್ರು ಅಲ್ವಾ? ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಂಡಿಯಾಗೆ ಬಂದಿದ್ದಾಳಂತೆ. ನನ್ನ ನೋಡೋದಕ್ಕೆ ಬರ್ತಿದ್ದಾಳೆ ಅಂತ ನೆನ್ನೆನೆ ಮೆಸೇಜ್ ಮಾಡಿದ್ಲು. ತುಂಬಾ ವರ್ಷ ಆಗಿತ್ತು ನೋಡ್ದೆ, ಈಗ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ. ಏನ್ ಸರೋಜಾದೇವಿ, ಇಬ್ರು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಿದ್ದೀರಾ? ಏನ್ ವಿಷಯ ರೀ? USA ಇಂದ ನಮ್ ನೀಲವೇಣಿ ನಮ್ಮನ್ನ ನೋಡೋದಕ್ಕೆ ಮನೆಗೆ ಬರ್ತಾ ಇದ್ದಾಳೆ.
ಬನ್ನಿ ಏ, ಬನ್ನಿ ನೀಲು? ಬನ್ನಿ ಬನ್ನಿ ವಾಟ್ ಇಸ್ ಸರ್ಪ್ರೈಸ್ ಬಾ 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 ನಿನ್ನ ನೋಡಿ ಎಷ್ಟು ದಿನ ಆಗಿತ್ತು. ಹೇಗಿದ್ಯೆ? ನಾನ್ ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಆಯ್ತು, ನೀನ್ ಸ್ವಲ್ಪ ಕೂಡ ಚೇಂಜ್ ಆಗೇ ಇಲ್ಲ. ಸ್ಲಿಮ್ ಅಂಡ್ ಸೂಪರ್ ಆಗಿದ್ಯಾ. ಅವಳು ಹಾಗೆ ಇಲ್ಲಮ್ಮ. ಸರಿಯಾಗಿ ನೋಡಿ, ನೀವು ಲಾಸ್ಟ್ ಟೈಮ್ ನೋಡಿದ್ಕಿಂತ ಅವಳು ಇನ್ನೂ ಚೆನ್ನಾಗಾಗಿದ್ದಾಳೆ. ಹೋಗ್ರಿ ನೀವು. ಕರೆಕ್ಟ್ ಕರೆಕ್ಟ್. ನಮಸ್ತೆ ಅಣ್ಣ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಮನೇಲಿ ಎಲ್ರೂ ಚೆನ್ನಾಗಿದ್ದಾರಾ? ಆಲ್ ಗುಡ್ ಅಣ್ಣ. ರಾಮು, ನಮಸ್ತೆ. ಇನ್ನು ಅಕ್ಕನ ಹತ್ರ ಬೈಸ್ಕೊತಾನೆ ಇರ್ತೀಯಾ? ಅದೆಲ್ಲ ಬೈಗಳಲ್ಲ, ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಸರಿ ಕುತ್ಕೋ ಕುತ್ಕೋ. ಹೌದು, ಏನ್ ಸಡನ್ ಆಗಿ ಇಂಡಿಯಾಗ್ ಬಂದಿದ್ಯಾ? ವಾಪಸ್ ಹೋಗೋದು? ಅಕ್ಕ, ಕಾಫಿ ಟೀ ಏನಾದ್ರು ನನ್ಗೆ ಕಾಫಿ ವಿತೌಟ್ ಶುಗರ್. ಏರ್ಪಾಟ್ ಮಾಡ್ತೀನಿ. US ಅಲ್ಲಿ ಒಂದು ಬಿಸ್ನೆಸ್ ಇದ್ದಿದ್ರಿಂದ ಅಲ್ಲಿದ್ದೆ. ಈಗ ಎಲ್ಲ ನನ್ ಮಗನ್ಗೊಪ್ಸಿ ಜನ್ಮಭೂಮಿನೇ ಸಾಕು ಅಂತ ಮತ್ ಇಂಡಿಯಾಗ್ ಬಂದ್ಬಿಟ್ಟೆ. ವೆರಿ ಗುಡ್. ಬಂದ ತಕ್ಷಣ ಒಂದ್ ಗುಡ್ ನ್ಯೂಸ್ ಹೇಳಿದೆ. ನಾವ್ ಎಷ್ಟು ದುಡ್ಡು ಸಂಪಾದಿಸಿದ್ರು ನನ್ ತಾಯ್ನಾಡಲ್ಲಿರೋ ಸಂತೋಷ, ನೆಮ್ಮದಿ, ಸ್ವತಂತ್ರ ಜಗತ್ನಲ್ಲಿ ಬೇರೆ ಎಲ್ಲೂ ಇಲ್ಲ ಕಣೆ. ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು ನೋಡಿ. ಅಯ್ಯೋ ಅಣ್ಣ, ನನಗ್ ಶುಗರು. ಹೌದು, ಏನಿದು ತಾಂಬೂಲ ತಟ್ಟೆ ಪತ್ರಿಕೆ? ಅದಕ್ಕೆ ತಾನೇ ಬಂದಿರೋದು. ನೀವಿಬ್ರು ದಂಪತಿ ಸಮೇತರಾಗಿ ಒಟ್ಟಿಗೆ ನಿಂತ್ಕೊಳ್ಳಿ. ನನ್ ಸೊಸೆ ಲಕ್ಷ್ಮಿಗೆ ಸೀಮಂತ, ಅದಕ್ಕೆ ಪತ್ರಿಕೆ ಕೊಡೋಣ ಅಂತ ಬಂದೆ. ತಗೊಳ್ಳಿ. ಕೊಡು. ಮೇಡಮ್, ಕಾಫಿ ತಗೋ. ನೀಲವೇಣಿ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ ಮಗಂಗೆ ಮದುವೆ ಆಗಿದ್ ಕೂಡ ನಮಗ್ ಗೊತ್ತಿರ್ಲಿಲ್ಲ. ಸಡನ್ ಆಗಿ ಈಗ ಬಂದು ಸೊಸೆಗೆ ಸೀಮಂತ ಅಂತ ಹೇಳ್ತಿದ್ದೀರಾ? ಅಣ್ಣ, ಮದ್ವೆ ಕೋವಿಡ್ ಟೈಮಲ್ಲಿ ಅರ್ಜೆಂಟ್ ಆಗಿ ನಡೀತು. ಅದಕ್ಕೆ US ಅಲ್ಲೇ ಮಾಡ್ದೆ. ಯಾರಿಗೂ ಹೇಳಲಿಲ್ಲ. ಅದಕ್ಕೆ ಈಗ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಇಂಡಿಯಾದಲ್ಲಿ ಸೀಮಂತ ಫಂಕ್ಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ನೀನ್ ಮಿಸ್ ಮಾಡದೆ ಬರ್ಬೇಕು. ಸೆಲೆಬ್ರಿಟಿ ಫಂಕ್ಷನ್. ನೀನೇ ನನಗೆ VVIP ತುಂಬಾ ಕ್ಲೋಸ್ ಸರ್ಕಲ್ ನ ಮಾತ್ರ ಇನ್ವೈಟ್ ಮಾಡಿದೀನಿ. ಓಹ್, ಖಂಡಿತ ಬರ್ತೀನಿ. ಹೌದು, ನಿನ್ ಸೊಸೆ ಲಕ್ಷ್ಮಿ ಏನ್ ಮಾಡ್ತಿದ್ದಾಳೆ? ಆಕ್ಚುಲಿ ಯಾರವಳು? ನಿನ್ಗ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವ್ರದ್ದು NLN ಇಂಡಸ್ಟ್ರೀಸ್ ಫ್ಯಾಮಿಲಿ. ಆ ಫ್ಯಾಮಿಲಿನಾ? ಅದೇ ಫ್ಯಾಮಿಲಿ ಕಣೆ. ಆ ಇಂಡಸ್ಟ್ರೀಸ್ ಓನರ್ ನಟರಾಜ್ ಇದಾರಲ್ಲ, ಅವ್ರ ಮಗಳೇ. ಇಲ್ಲ, ನೀನ್ ತುಂಬಾ ಕನ್ಫ್ಯೂಸ್ ಮಾಡ್ತಿದ್ಯಾ. NLN ಇಂಡಸ್ಟ್ರೀಸ್ ತಾನೇ ನಿನ್ನ ಕನ್ಸ್ಟ್ರಕ್ಷನ್ ಕಂಪನಿಗೆ ಆಪೋಸಿಟ್ ಕಂಪನಿ ಅಲ್ವಾ? ಈ ಎರಡೂ ಕಂಪನಿಗಳು ಬದ್ಧ ವೈರಿಗಳಲ್ವಾ? ಹೌದು, ಕರೆಕ್ಟ್ ಕಣೆ. ನಿನ್ ಕಂಪನಿಯಲ್ಲಿ ನಡೆದಿರೋ ಎಷ್ಟೊಂದ್ ಪ್ರಾಬ್ಲಮ್ಗಳಿಗೆ ಅವ್ರ ತಾನೇ ಕಾರಣ. ನಿನಗ್ ಬಿಸ್ನೆಸ್ ಮಾಡೋದಕ್ ಬಿಡದೆ ತುಂಬಾನೇ ಕಾಟ ಕೊಡ್ತಿದ್ರು ಅಲ್ವಾ? ಸರೋಜಾ, ನೀನ್ ಹೇಳಿದ್ ಎಲ್ಲ ಕರೆಕ್ಟೇ. ಒಂದ್ ಟೈಮಲ್ಲಿ ನನ್ ಕಂಪ್ನಿ ಮೇಲೆ ಮಾತ್ರ ಅಲ್ಲ, ನನ್ ಮೇಲೂ ಆ ನಟರಾಜ ಕೋರ್ಟಲ್ ಕೇಸ್ ಹಾಕಿದ್ದ. 2 ವರ್ಷ ಕೋರ್ಟಲ್ಲಿ ಕೇಸ್ ನಡೀತು.